ಹೌದು. ಕಾಂಗ್ರೆಸ್ ಪಕ್ಷ SIR ಬಗ್ಗೆನೇ ಅನೇಕ ತೀಕ್ಷ್ಣವಾದಂಥ ಅಪಾದನೆಗಳು, ಟೀಕೆಗಳು ಇವೆಲ್ಲ ಕೂಡ ಮಾಡಿದರು. ಆದರೆ ಕರ್ನಾಟಕಕ್ಕೆ ಬಂದಾಗ ಇವತ್ತು SIRಗೆ ವಿಶೇಷ ಆಸಕ್ತಿಯನ್ನ ಕಾಂಗ್ರೆಸ್ ಸರ್ಕಾರನೇ ವಹಿಸಿಕೊಂಡು BLOಗಳಿಗೆ ಎಲ್ಲಿ ಸಾಮೂಹಿಕ ಜಾಗದಲ್ಲಿ ಕರೆಸಿ ಏನು ಇವತ್ತು ಮುಖ್ಯ ಚುನಾವಣಾ ಆಯುಕ್ತರ ಮತ್ತು ಕಮಿಷನ್ನ ಏನು ನಿಯಮಗಳಿದೆ ಆ ನಿಯಮಗಳನ್ನೆಲ್ಲ ಕೂಡ ಗಾಳಿಗೆ ತೂರಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜಾಗಗಳೆಲ್ಲ ಕರೆಸಿ ಅಲ್ಲಿ ಒಂದೇ ಧರ್ಮದವರು ಇರ್ಬೋದು, ಒಂದೇ ಕೋಮಿನವರು ಇರ್ಬೋದು, ಇಲ್ಲ ಕಾಂಗ್ರೆಸ್ಗೆ ಮತಗಳನ್ನ ಕೊಡುವಂತ ಜನರನ್ನ ವಿಶೇಷವಾಗಿ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಇವತ್ತು ಮಾಡಿಸ್ತಾ ಇದ್ದಾರೆ. ಮತ್ತು ಎಲ್ಲ ಸಚಿವರು ಮತ್ತು ಎಲ್ಲ ಈ ಪಕ್ಷದಲ್ಲಿರ್ತಕ್ಕಂಥವರು ಏನನ್ನ ಹೇಳಿದ್ದಾರೆ, ನೀವು ವೋಟರ್ ಐಡಿಯನ್ನ, ವೋಟರ್ ಕಾರ್ಡನ್ನ ಇವತ್ತು ನೀವು ಮಾಡಿಸ್ಕೊಳ್ಳದೆ ಇದ್ರೆ ನಿಮಗೆ ಯಾವ ಗ್ಯಾರಂಟಿಯನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಏನಾಗಿದೆ, ಜನಸಾಮಾನ್ಯರು, ಬಡವರು, ಬಲಹೀನ ವರ್ಗದವರು ಕೂಡ ಆತಂಕಕ್ಕೆ ಒಳಗಾಗಿ BLOಗಳು ಮನೆಗೆ ಬರೋದನ್ನ ಕೂಡ ಅವರು ವಿಚಾರ ಮಾಡದೆ ಆ ಥರದಿಂದ ಇವತ್ತು ಅವರನ್ನೇ ಹುಡುಕೊಂಡು ಹೋಗುವಂತ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಇದು ಆಗ್ತಾ ಇದೆ. ಅದಕ್ಕೆ ನಾನು ಹೇಳುವಂಥದ್ದು, ಇವತ್ತು ಮುಖ್ಯ ಚುನಾವಣಾ ಆಯುಕ್ತರು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಇದರ ಬಗ್ಗೆ ವಿಶೇಷವಾದಂತಹ ಕ್ರಮವನ್ನು ವಹಿಸಬೇಕು. ನೋಡಿ, ಒಬ್ಬ BLO ಒಂದು ಬೂತ್ನಲ್ಲಿ, ಆ ಬೂತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿ ಮನೆಗೆ ಒಂದ್ಸಲಿ ಅಲ್ಲ 3 ಬಾರಿ ಅವರು ಭೇಟಿಯನ್ನು ಕೊಡುವಂಥದ್ದು ನಿಯಮ ಇದೆ. ಮತ್ತು ಎಲ್ಲ BLOಗಳು ಕೂಡ ಇದನ್ನ ಕಡ್ಡಾಯವಾಗಿ ನೀವು ಪಾಲಿಸಬೇಕು. ಇಲ್ಲದೇ ಇದ್ರೆ ನಮ್ಮ ಪಕ್ಷದ BLAಗಳಿಗೂ ನಾನು ಮನವಿ ಮಾಡ್ತೇನೆ, ಅಂತ BLOಗಳ ವಿರುದ್ಧ ನೀವು ಕೂಡ ಕಂಪ್ಲೇಂಟ್ ಅನ್ನ ಮಾಡಬೇಕು. ಅಲ್ಲಿ ಸ್ಥಳೀಯವಾಗಿ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಕ್ರಮ ಆಗ್ತದೆ. ಯಾಕೆಂದ್ರೆ BLOಗಳಿಗೂ ಕೂಡ ಸರಿಯಾದಂತ ಮಾರ್ಗದರ್ಶನ ಕೊಡುವಂತ ಅವಶ್ಯಕತೆ ಇದೆ. ಆಯಾ ಜಿಲ್ಲೆಯಲ್ಲಿ, ಆಯಾ ತಾಲೂಕಿನಲ್ಲಿ ಅಧಿಕಾರಿಗಳು ಕೂಡ ಅವರಿಗೆ ಬಹಳ ಸೂಚನೆಯನ್ನ ಖಡಕ್ ಕೊಡಬೇಕಾಗ್ತದೆ. ಆಗ ಮಾತ್ರ ಇವತ್ತು BLOಗಳು ಎಲ್ಲಿ ಸಾಮೂಹಿಕ ಜಾಗಕ್ಕೆ ಕರೆಸಿ ಅದು ಸರಿಯಾಗಿ ಮಾಡ್ತಾ ಇದ್ದಾರಾ. ಯಾಕೆಂದ್ರೆ ವಿದೇಶದಲ್ಲಿ, ವಿಶೇಷವಾಗಿ ನಮಗೆ ಬಾಂಗ್ಲಾದೇಶದ ನಿವಾಸಿಗಳು ಇವತ್ತಿಲ್ಲಿ ಬಂದು ಸುಳ್ಳು ದಾಖಲಾತಿ, ಅಂದ್ರೆ ಸುಳ್ಳು ವಾಸ ಇರತಕ್ಕಂಥ ದಾಖಲಾತಿ ಪತ್ರಗಳನ್ನು ಕೊಟ್ಟು ಮತಪಟ್ಟಿಯಲ್ಲಿ, ವೋಟರ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಳ್ಳುವಂಥದ್ದು ಇದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಪೆಟ್ಟನ್ನು ಕೊಟ್ಟಂಗಾಗ್ತದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಪೌರ ಈ ಒಂದು ಸರಿಯಾದಂತ ಮತಪಟ್ಟಿಯನ್ನು ಮಾಡಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ, ಮೂಲಭೂತವಾಗಿರ್ತಕ್ಕಂಥ ಒಂದು ಕರ್ತವ್ಯ ಆಗಿದೆ. ಇದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಂದ್ರೆ ಇದು ಮೊದಲನೇ ಹೆಜ್ಜೆ. ಈ ಹೆಜ್ಜೆಯಲ್ಲಿ ಯಾರು ಕೂಡ ಎಡವಬಾರದು. ದಯವಿಟ್ಟು ನೀವೆಲ್ಲ ಕೂಡ ಆತ್ಮಸಾಕ್ಷಿಯಿಂದ, ಆತ್ಮಪ್ರಜ್ಞೆಯಿಂದ ನೀವೆಲ್ಲ ಕೂಡ ಇದನ್ನು ಮಾಡಬೇಕು. ಯಾರು ಅನರ್ಹರಿರ್ತಾರೆ ಅಂತವರು ಯಾವುದೇ ಕಾರಣಕ್ಕೂ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರು ನೋಂದಣಿ ಆಗಬಾರ್ದು ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಗೊತ್ತಿಲ್ಲ, ಮಾನ್ಯ ರಾಜ್ಯಾಧ್ಯಕ್ಷರು ಸಭೆಗೆ ಆಹ್ವಾನ ಮಾಡಿದ್ದಾರೆ, ಹಾಗಾಗಿ ಬಂದಿದ್ದೀನಿ. ಏನು ಅಂತ ಗೊತ್ತಿಲ್ಲ ನನಗೆ, ಮಾತಾಡಿದ ಮೇಲೆ ಹೇಳ್ತೀನಿ. ವಿಶ್ವನಾಥ್ ಅವ್ರ ಜೊತೆ ನಮ್ಮದು ಏನಾದ್ರು ವೈಭವ ತುಂಬಾ ದಾಖಲೆ ಕೊಡ್ತಾ ಇದೆ, ಜಾತಿ ಬಗ್ಗೆನೂ ಕೂಡ ಮಾತು ಹೊರಗಡೆ ಕೊಡ್ತಾ ಇದೆ. ನೋಡಿ ಇವರೇ, ನಾನು ಎಂದೂ ಕೂಡ ಜಾತಿ ಮಾಡಿದವನಲ್ಲ. ನಾನು ಬಂದಿರತಕ್ಕಂಥ ಕ್ಷೇತ್ರನೇ ಮೊದಲಿಂದ ಕೂಡ ಅಹಿಂದ ಕ್ಷೇತ್ರ. ನಾನು ಒಂದು ಜಾತಿ ಪರ ಇದ್ದಿದ್ರೆ ನಾನು ಯಾವಾಗಲೂ ಕೂಡ MLA ಆಗಲಿ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಅಲ್ಲೂ ಆಗಿದ್ದೇನೆ, ಬಿಜೆಪಿಯಲ್ಲಿ ಬಂದ ಮೇಲೂ ಕೂಡ ಆಗಿದ್ದೇನೆ. ಅಂತಂದ್ರೆ ನನಗೆ ಸಮ ಸಮಾಜದಲ್ಲಿ ನಂಬಿಕೆ, ಎಲ್ಲ ಜಾತಿಗಳ ಜನರ ಜೊತೆ ಇದ್ದಂಥ ಸಂಬಂಧ ಮತ್ತು ಪ್ರೀತಿ ವಿಶ್ವಾಸದಿಂದ ನಾನು ಗೆದ್ದಿದ್ದೇನೆ. ಅದು ನನ್ನ ಜೀವನದಲ್ಲಿ
ನಾನು ರಾಜಕಾರಣದಲ್ಲಿ ಇರೋವರೆಗೂ ಕೂಡ ನಮ್ಮ ಉಸಿರಿರೋವರೆಗೂ ಕೂಡ ಅದೇ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗುವಂತ ಒಂದು ಮನಸ್ಸು ನನಗಿರೋಂಥದ್ದು. ಮತ್ತು ಯಲಹಂಕ ಕ್ಷೇತ್ರದ್ದು ನಾನು ಮಾಧ್ಯಮದ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ಕರೆದಿದ್ದಾರೆ, ಏನು ಮಾತನಾಡ್ತಾರೆ ಅಂತ ನಾನು ನೋಡ್ತೀನಿ, ಏನು ಸಭೆ ಆಗ್ತದೆ ಅಂತ ನೋಡ್ತೀನಿ.